ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಚಿಕ್ಕಪೇಟೆಯ ರಾಜಾ ಮಾರ್ಕೆಟ್ ನಲ್ಲಿ ಇದ್ದೀನಿ. ರಾಜಾ ಮಾರ್ಕೆಟ್ ನಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಇಲ್ಲಿ ಬೀಡ್ ಜ್ಯುವೆಲ್ರಿಗಳು ಮಾಡ್ತಾರೆ. ನೋಡ್ತಿದ್ದೀರಲ್ವಾ, ಈ ಡಿಸೈನ್ ನ ಕೇವಲ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರು. ಹಾಗಾಗಿ ಎಲ್ಲಾ ವೀಕ್ಷಕರಿಗೂ ಈ ಡಿಸೈನ್ ಹೇಗ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಾಕ್ತಿದ್ದೀನಿ. ಹಾಗೇನೆ ಏನೇನ್ ಮೆಟೀರಿಯಲ್ಗಳು ಯೂಸ್ ಮಾಡಿದ್ರು, ಏನ್ ಟ್ರಿಕ್ಸ್ ಯೂಸ್ ಮಾಡಿದ್ರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ರಾಜಾ ಮಾರ್ಕೆಟ್ ನಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು, ಇಲ್ಲಿ ತುಂಬಾನೇ ಬೀಡ್ಸ್ ಜ್ಯುವೆಲ್ರಿಗಳು ಮಾಡ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಹತ್ರ ಬಂದೆ, ಅವರು ತುಂಬಾನೇ ಚೆನ್ನಾಗಿ ಜ್ಯುವೆಲ್ರಿಗಳು ಮಾಡ್ತಾರೆ. ನಾನೊಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನ ಕೇವಲ 20 ನಿಮಿಷದಲ್ಲೇ ಮುಗಿಸ್ಕೊಟ್ರು. ಹಾಗಾಗಿ ಆ ವಿಡಿಯೋನು ಕೂಡ ಅವ್ರು ಹೇಗೆ ಮೇಕಿಂಗ್ ಮಾಡಿದ್ರು ಅನ್ನೋದನ್ನ ಅದನ್ನು ವಿಡಿಯೋ ಹಾಕಿದ್ದೀನಿ. ಹಾಗೆಯೇ ನಿಮ್ಗೆ ಏನಾದ್ರೂ ಇಲ್ಲಿ ಬಂದ್ಬಿಟ್ಟು ಜ್ಯುವೆಲ್ರಿಗಳು ಮಾಡಿಸ್ಕೋಬೇಕು ಅಂತ ಇದ್ರೆ ಖಂಡಿತ ಈ ಶಾಪಿಗೆ ಬನ್ನಿ, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಹಾಗೇನೆ ರೆಡಿ ಇರೋ ಸರಗಳು ಕೂಡ ಸಿಗುತ್ತೆ. ನೋಡ್ತಿದ್ದೀರಲ್ವಾ, ಎಲ್ಲ ರೆಡಿ ಮಾಡಿ ಕೂಡ ಇಟ್ಟಿರ್ತಾರೆ. ಅದನ್ನು ಕೂಡ ನೀವು ಬಂದ್ಬಿಟ್ಟು ಡೈರೆಕ್ಟ್ ತಗೋಬಹುದು, ಇಲ್ಲ ನೀವು ಬೀಡ್ಸ್ ತಗೊಂಡ್ಬಂದು ಇಲ್ಲಿ ರೆಡಿ ಬೇಕಾದ್ರೂ ಮಾಡಿಸ್ಕೋಬಹುದು. ಥ್ಯಾಂಕ್ ಯು. ಇದು 4 ಪೆನ್ ಸರ ಇದೆ. ಅಂದರೆ $1, 2 ಮೋಪು ಮತ್ತು ಮಣಿ ಬರುತ್ತೆ. ಇದು ಒಳ್ಳೆ ಕ್ವಾಲಿಟಿ ಮಣಿ ಬರುತ್ತೆ. ಇದು ಚಾಟಮ್ ಅಂತ ಬೀಡ್ಸು $200 ಒಂದು ಎಳೆ ಬರುತ್ತೆ. ಇವಾಗ 4 ಲೈನ್ ಮಾಡಬೇಕಂದ್ರೆ 6 ಎಳೆ ಯೂಸ್ ಆಗುತ್ತೆ. ಅಂದರೆ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ, ಎಲ್ಲ ರೀಸನಬಲ್ ಪ್ರೈಸ್ ಸಿಗುತ್ತೆ. ರೆಡಿನೂ ನಾವೇ ಮಾಡಿಕೊಡ್ತೀವಿ. ನಮ್ಮ ಹತ್ರ ಮಾಡಿ ತೊಗೊಂಡ್ರೆ ಕಮ್ಮಿ ರೇಟಲ್ಲಿ ಮೇಕಿಂಗ್ ಚಾರ್ಜ್ ಆಗುತ್ತೆ. ಆ ಪೆಂಡೆಂಟ್ಗೆ ಎಷ್ಟು? ಪೆಂಡೆಂಟ್ ನಿಮಗೆ $1200 ಆಗುತ್ತೆ. ಮತ್ತು ಮೋಪ್ ಬಂದುಬಿಟ್ಟು $500 ಒಂದು ಜೊತೆ. ಆಮೇಲೆ ಮತ್ತೆ ಬೀಡ್ಸ್ ಬಂದುಬಿಟ್ಟು $200 ಒಂದು ಎಳೆ. ಒಂದು 4 ಮಾಡೋದಕ್ಕೆ ಎಷ್ಟು ತಗೋತಿದ್ದೀರಾ? ರೆಡಿ ಮಾಡೋದು $300 ಆಗುತ್ತೆ. 4 ಲೈನ್ ಸರ ರೆಡಿ ಮಾಡೋಕ್ಕೆ ಆ ಥರ. ಅಂದ್ರೆ ಇದೇನು ಗಮ್ ಹಾಕಿದ್ದೀವಿ? ಅದು ವ್ಯಾಕ್ಸ್ ಮೇಡಮ್, ಹನಿ ವ್ಯಾಕ್ಸ್. ಅಂದ್ರೆ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ದಾರನ? ಅಂದರೆ ಇದು ಬ್ಲೇಡ್ ಬಂದುಬಿಟ್ಟು ಶಾರ್ಪ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇದು ವ್ಯಾಕ್ಸ್ ಇರುತ್ತೆ. ವ್ಯಾಕ್ಸಿಂದ ಹಿಂಗೆ ಶಾರ್ಪ್ ಮಾಡಿಬಿಟ್ಟು ದಾರದಿಂದ ದಾರಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಸರ ಮಾಡ್ತೀವಿ. ಅಂದರೆ ದಾರದ ಎಳೆ ಶಾರ್ಪ್ ಆಗುತ್ತಲ್ವ ಅದು? ಹಾಂ, ದಾರದ ಎಳೆ ಶಾರ್ಪ್ ಆಗುತ್ತೆ. ಎಷ್ಟು ಎಳೆ? 4 ಎಳೆ ಮಾಡ್ತಿದ್ದೀರಾ? ಹಾಂ, 4 ಲೈನ್ ಮಾಡ್ತಾಯಿದ್ದೀವಿ. ಇದ್ರ ಹೆಸರೇನು? ಅದು ಪಟ್ಟಿ ಬರುತ್ತೆ, ಹಿಂಗೆ ನೀಟಾಗಿ ಕುತ್ಕೋಬೇಕು ಫ್ಲ್ಯಾಟಾಗಿ ಅಂತ. ಇದು ಇದ್ರ ಹೆಸರು? ಅದು ಮೋಪ್ ಮೇಡಮ್, ಮೋಪು ಸೈಡ್ ಮೋಪ್. ಇದು ಪೆಂಡೆಂಟ್. ಅದು ಪೆಂಡೆಂಟ್. ಅದೆಷ್ಟು ಇಂಚ್ ತಗೊಂಡ್ರಿ? ಇದು ಒಂದು 3 ಇಂಚಸ್. ಅವರು ಇವಾಗ ಉದ್ದ ಹೇಳ್ತಾರಲ್ಲ, ಯಾರಿಗೆ ಎಷ್ಟು ಬೇಕು ಅಂತ, ಅವ್ರು ಮೆಜರ್ಮೆಂಟ್ ಮಾಡಿಬಿಟ್ಟು ಅಷ್ಟಕ್ಕೆ ಹಾಕೋದು. ಎಷ್ಟು ಟೈಮ್ ತಗೊಳುತ್ತೆ ಇದು ಮಾಡೋದಕ್ಕೆ? 20 ಮಿನಿಟ್ಸ್ ತಗೊಳುತ್ತೆ. ದಾರ 2 ಎಳೆ ತಗೊಂಡಿದ್ದೀರಾ? ಹಾಂ, 2 ಎಳೆ. ನೋಡಿ, ನೋಡ್ತಿದ್ರಲ್ವ, ಅವ್ರು ಇಂಟರ್ಲಾಕ್ ಮಾಡ್ತಿದ್ದಾರೆ ಸಪ್ರೇಟಾಗಿ, ಒಂದೊಂದಾಗಿ ಅವರು ಕೂಡಿಸ್ತಿಲ್ಲ. ಅಂದರೆ ದಾರದಿಂದ ದಾರಕ್ಕೆ ಸೇರಿಸ್ಬಿಟ್ಟು ಇಂಟರ್ಲಾಕ್ ಮಾಡ್ತಿದ್ದಾರೆ. ನೋಡ್ತಿದ್ದೀರಲ್ವ, ಆಧಾರಕ್ಕೂ ಸೇರಿಸ್ಬಿಟ್ಟು ಹಂಗೇನೆ ನೋಡಿ ಅಳತೆ ಮಾಡಿ ಒಳಗಡೆ ಹಂಗೆ ಸೇರಿಸ್ಕೊತಿದ್ದಾರೆ ಅಷ್ಟೇ. ಒಂದು ಮಣಿ ಶಾರ್ಟೇಜ್ ಬಂದಿದೆ, ಲೆಂತ್ ಕರೆಕ್ಟ್ ಹಾಕೋದಕ್ಕೆ, ಅದಕ್ಕೆ ಇನ್ನೊಂದು ಸೇರಿಸ್ಕೊತಿದ್ದಾರೆ ಅಷ್ಟೇ ಹಂಗೇನೆ. ಅಂದರೆ ಅವ್ರು ವ್ಯಾಕ್ಸ್ ಹಾಕಿದ್ರಲ್ವ 2 ಎಳೆಗೆ, ಹಂಗಾಗಿ ಅದು ಶಾರ್ಪ್ ಆಗಿದೆ ದಾರ. ಅಂದರೆ ಇದು ಮೋಪು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ.
ಆಮೇಲೆ ಎರಡು ಕಡೆನೂ ಒಂದೇ shape ಮುಖನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಕಟ್ಟಬೇಕಾಗುತ್ತೆ. ಎಷ್ಟು ನಾಟ್ ಹಾಕಿದ್ರಿ ಅಲ್ಲಿ? 1 ನೋಟ್. ನೋಡಿ ಓಲ್ ಒಳಗಡೆಯಿಂದ ನಾಟ್ ಹಾಕ್ತಿದ್ದಾರೆ ಇವಾಗ. ನಾಲ್ಕು ಹೋಲಿಗೂ ಗಂಟು ಹಾಕ್ತಿದ್ದಾರೆ. ಗೋಲ್ಡಲ್ಲೇ ಒಂದು ಮತ್ತು ಸ್ಟೋನ್ ಇದು ನಲ್ಲಿ ಇದು ಬಾಟಲ್ ಇದಾನು ಚಿತ್ರ ಬರ್ಬೋದು ತೆಗಿಯೋಣ. ಕಟ್ ಮಾಡಿಬಿಟ್ಟು ಬರ್ನ್ ಮಾಡಬೇಕು. ಬರ್ನ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಅಂದರೆ ಬರ್ನ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಟ್ರಾ ದಾರ ಹಾಕೋಬೇಕಾ? ಯಾಕಂದರೆ ಒಂದೊಂದು ಹಿಂಗೆ ಹೋಲ್ ಇರುತ್ತೆ, ಓಕೆ. ಒಂದೊಂದಕ್ಕೆ ಹೋಲ್ ಇರಲ್ಲ. ಇದು ಡೈರೆಕ್ಟಾಗಿ ಇಲ್ಲಿಂದ ಮತ್ತೆ ದಾರ ಅಟ್ಯಾಚ್ ಆಗುತ್ತೆ. ಇನ್ನೊಂದು ದಾರ ತೊಗೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ 2 ಎಳೆನಲ್ಲಿ ಕೆಳಗಡೆಗೆ 4 ನಾಟ್ ಇತ್ತಲ್ವಾ ಹೋಲ್ಸ್ ಥರ, ಅಲ್ಲಿಗೆ ಮತ್ತೆ ಹಾಕೋತಿದ್ದಾರೆ ದಾರ. ಕಂಟಿನ್ಯೂ ಮಾಡಬೇಕು. ಹಾಂ, ನೀಟಾಗಿ ಹಿಂಗೆ ಶಾರ್ಪ್ ಮಾಡ್ಕೋಬೇಕಾಗತ್ತೆ. ಅಂದರೆ ಶಾರ್ಪ್ ಮಾಡಿಕೊಂಡ್ರೆ ಅದು ವ್ಯಾಕ್ಸ್ ಹಾಕೋದಕ್ಕೆ ಈಸಿ. ವ್ಯಾಕ್ಸ್ ಆಗೋಕ್ಕೆ ಈಸಿ ಆಗುತ್ತೆ. ಹಿಂಗೆ ಸೂಜಿ ಥರ ಆಗುತ್ತೆ. ಹಾಂ ನೋಡಿ ಈ ಸೂಜಿ ಥರ ಆಯ್ತಲ್ಲ ನೋಡಿ ಎಷ್ಟು. ಅವ್ರು ಅವಾಗಲೇ ಹೇಳ್ದಾಗೆ ಇದನ್ನು 20 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಅದು ವ್ಯಾಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ವ್ಯಾಕ್ಸ್ ಎಲ್ಲ ಇವಾಗ ಡ್ರೈ ಫ್ರೂಟ್ ಶಾಪಲ್ಲಿ ಇಲ್ಲಾಂದರೆ ಎಂಬ್ರಾಯ್ಡ್ರಿ ಶಾಪಲ್ಲಿ ಓಕೆ ವ್ಯಾಕ್ಸ್ ಕೊಡಿ ಅಂದರೆ ಕೊಡ್ತಾರೆ. ಏನು ಕಮ್ಮಿ ಇಲ್ಲ, ಅಲ್ಲಿ ಅವರು 60 ನೋಡಿ ವ್ಯಾಕ್ಸ್ನೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಉಜ್ತಾ ಇದ್ದಾರೆ. ಅದೆರಡು ನೀಟಾಗಿ ಅಟ್ಯಾಚ್ ಮಾಡಬೇಕು ಅಷ್ಟೇ. ನೋಡಿ ವ್ಯಾಕ್ಸಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರು. ಇವಾಗ ಇದೆಷ್ಟು ಲೆಂತ್ ತೊಗೊಂಡ್ರಿ? ಇವಾಗ ಇದು ನಿಮಗೆ ಇಲ್ಲಿ 20 ಇಂಚಸ್ ಮಾಡಿದ್ರೆ ಡಾಲರ್ ಒಂದು 3 ಇಂಚಸ್ ಇರುತ್ತೆ. ಓಕೆ. ಎಕ್ಸಾಕ್ಟಾಗಿ 24 ಇಂಚಸ್ ಸರ ಕಂಪ್ಲೀಟ್ ಆಗುತ್ತೆ. ಯಾವಾಗಲೂ ಇವಾಗ ರೆಗ್ಯುಲರ್ ಇವಾಗ 24 ಇಂಚ್ ಸರ ಹಾಕೋತಾರೆ. 20 ಇಂಚ್ ಮೇಲ್ಗಡೆ ಕೆಳಗಡೆ ಒಂದು 3 ಇಂಚಸ್ ಡಾಲರು ಆಟೋಮೆಟಿಕ್ 24 ಇಂಚಸ್ ಆಗುತ್ತೆ ಆ ಥರ. ಇವಾಗ ಇದೆಷ್ಟು ಇಂಚು? ಇವಾಗ ಇದು 6 ಇಂಚಸ್ ಮೇಲ್ಗಡೆ ಬರುತ್ತೆ. ಓಕೆ. 3 ಇಂಚಸ್ ಮೇಲ್ಗಡೆ ಮೋಪ್ ಬಂದುಬಿಟ್ಟು 1 ಇಂಚಸ್. ಬೆರಿ ಹಾರ ಈ ಲಾಕೆಟ್ ತಗೊಳ್ತೀನಿ. ಅದನ್ನು ಇಂಟರ್ಲಾಕ್ ಮಾಡಿಕೊಂಡ್ರು. ನಾವೆಲ್ಲ ನೀಡಲ್ಲಿ ಹಾಕ್ಬಿಟ್ಟು ಎಲ್ಲ ಮಾಡ್ತೀವಿ, ಇವ್ರು ಹಂಗಲ್ಲ ವ್ಯಾಕ್ಸ್ ಹಾಕ್ಬಿಟ್ಟು ಅದನ್ನು ಶಾರ್ಪ್ ಮಾಡಿಕೊಂಡು ಅದೆರಡು ಜಾಯಿಂಟ್ ಮಾಡಿ ಇಂಟರ್ಲಾಕ್ ಮಾಡ್ತಿದ್ದಾರೆ. ಅಂದರೆ ಈಸಿ ಆಗುತ್ತೆ ಸರ್. ಇಲ್ಲ ನಾನು ಮಾಡ್ತೀನಿ, ಬೇಕು ತೋರಿಸ್ತೀನಿ ರೀ ಜುವೆಲ್. ನಾನು ಮಾಡ್ತೀನಿ ಮನೆಯಲ್ಲಿ. ಅಂದರೆ ನಾವು ಫ್ಯಾಷನ್ ಡಿಸೈನಿಂಗ್ಗೆ ಮಾಡಿರೋದು, ಬರುತ್ತೆ ನಮಗೂ ಎಲ್ಲ. ಎಲ್ಲ ಈಕ್ವಲ್ ಆಗಿದೆಯಾ ಅಂತ ನೋಡ್ತಿದ್ದಾರೆ. ಅಂದರೆ ಈಕ್ವಲ್ ಆಗಿಲ್ಲ ಅಂದರೆ ಒಂದು ಯಾವುದಾದ್ರೂ ಅಷ್ಟೇ. ಇವಾಗೆಲ್ಲ ಈಕ್ವಲ್ ಆಗಿದೆ, ಇದೆಲ್ಲ ಎಲ್ಲ ಕರೆಕ್ಟಾಗಿ ಮಾಡಿದರು. ನೋಡಿ ಜಾಯಿಂಟ್ ಮಾಡೋದಕ್ಕಿರುತ್ತಲ್ವ, ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಲಾಕ್ ಮಾಡ್ತಿದ್ದಾರೆ. ಈ ಥರದ್ದು ಕ್ಲಿಪ್ ತೊಗೋಬೇಕು ಎಂಡಲ್ಲಿ. ಹಾಂ
ಇದಕ್ಕೇನು ಹೇಳ್ತಾರೆ ಹೆಸರು? ಯಾವುದಕ್ಕೆ ಇದಕ್ಕೆ ಪಟ್ಟಿ. 4 ಹೋಲ್ ಇರೋ ಪಟ್ಟಿ ತೊಗೊಂಡಿದ್ದಾರೆ. ಎಷ್ಟು ಹೋಲ್ ಮಾಡೋಕ್ಕೋತೀರಾ ಅದ್ರ ಮೇಲೆ 2 ಹೋಲಿಂದ ಬರುತ್ತೆ. 1 ಹೋಲ್ ಇರೋದು ರಿಂಗ್ ಮಾತ್ರ ಬರುತ್ತೆ, ಬಟ್ 1 ಹೋಲ್ ಇರೋದು ಹಿಂಗೆ ಪಟ್ಟಿ ಬರಲ್ಲ. 2 ಹೋಲಿಂದ ಪಟ್ಟಿಗಳು ಸ್ಟಾರ್ಟ್ ಆಗುತ್ತೆ. 8 ಹೋಲು ಎಷ್ಟು ಎಳೆ ಬೇಕೋ ಅಷ್ಟು ಎಳೆದು ಪಟ್ಟಿ ತೊಗೊಂಡ್ಬಿಟ್ಟು ನೀವು ಜ್ಯುವೆಲ್ರಿಗಳನ್ನ ರೆಡಿ ಮಾಡಿಸ್ಕೋಬೋದು. ನೀಟಾಗಿ ಹಿಂಗೆ ಫಿನಿಶಿಂಗ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಮಾಡಬೇಕು. ಅವ್ರಿಗೆಲ್ಲ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ ಅಂದರೆ ತುಂಬ ಫಾಸ್ಟಾಗಿ ಎಲ್ಲ ಮಾಡ್ತಾರೆ. ಮಿನಿಮಮ್ 15 ವರ್ಷದಿಂದ ನಮ್ಮ ಮಾವ ಮಾಡ್ತಾರೆ. ನಾವು ಒಂದು 5 ಇಯರ್ಸ್ ಆಯ್ತು ಬಂದ್ಬಿಟ್ಟು. ಹೌದಾ? ಅವರೇ ನಿಮ್ಮದು? ನಮ್ಮದು ಗುಲ್ಬರ್ಗ ಸೈಡ್ ಬರುತ್ತೆ. ಏನು ಹೆಸರು ನಿಮ್ಮದು? ನನ್ನ ಹೆಸರು ಕಿರಣ್ ಅಂತ. ಇದು 4 ಇಂಚಾ? 4 ಇಂಚ್ ತಗೊತಿದ್ದೀರಾ? ಅದರಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ, 3 ಇಂಚಸ್. ಈಗ ಇನ್ನೊಂದು ಲೈನ್ ಇತ್ತಲ್ವ, ಅದರದ್ದು ನಾಬ್ ನಾಟ್ ಮಾಡ್ತಿದ್ದಾರೆ. ನೀಟಾಗಿ ಬಿಗಿಯಾಗಿ ಎಳ್ಕೊಂಡ್ಬಿಟ್ಟು ಹಿಂಗೆ ಕರೆಕ್ಟಾಗಿ ಫಿನಿಶ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಕಟ್ ಮಾಡಿಬಿಟ್ಟು ಲೈಟ್ರಿಂದ ಸುಡ್ತಿದ್ದಾರೆ, ಸುಟ್ಬಿಟ್ಟು ಲಾಕ್ ಮಾಡಿಬಿಡ್ತಾರೆ. ಅಂದರೆ ಲೈಟರೇ ಯೂಸ್ ಮಾಡಬೇಕಾಗುತ್ತೆ. ನೀವು ಬೆಂಕಿ ಪಟ್ಟಣ ಅದೆಲ್ಲ ಯೂಸ್ ಮಾಡಬೇಡಿ. ಬೆಂಕಿ ಪಟ್ಟಣ ಯೂಸ್ ಮಾಡಿದರೆ ಮಾಡೋದು ನೀಟಾಗಿ ಮಾಡೋದು, ಅದು ಕಪ್ಪಗಾಗುತ್ತೆ ದಾರ. ಹಾಂ, ನೀಟಾಗಿ ಲಾಸ್ಟಲ್ಲಿ ಎಡ್ಜಲ್ಲಿ ನೀವು ಕಟ್ ಮಾಡಬೇಕು. ನೋಡಿ ಬ್ಲೇಡಿಂದ ಅದೆಲ್ಲ ದಾರ ವ್ಯಾಕ್ಸ್ ತೊಗೊಂಡು ವ್ಯಾಕ್ಸಿಂದ ಶಾರ್ಪ್ ಮಾಡಿಕೊಂಡು ಇವಾಗ ನಾಟ್ ಮಾಡ್ತಿದ್ದಾರೆ. ನೋಡಿ ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂತ.
ಹೌದು ವ್ಯಾಕ್ಸ್ ಹಾಕ್ಬಿಟ್ಟು ಉಜ್ತಾ ಇದ್ದಾರೆ, ಅದು ಶಾರ್ಪ್ ಆಗಿಬಿಡುತ್ತೆ. ಅದು ಇವಾಗ ಡೈರೆಕ್ಟ್ ಒಬ್ರೊಬ್ರು ಹಿಂಗೆ ಹಾಕ್ತಾರೆ, ಹಿಂಗೆ ಹಾಕ್ಬಿಟ್ಟು ಮತ್ತು ತಿರ್ಗಾ ಹಿಂಗೆ ಹಾಕ್ಬೇಕು, ಅವಾಗ ಹಿಂಗೆ ಭದ್ರವಾಗಿರುತ್ತೆ. ಅದೇ ಕೆಲವರು ಒಂದೇಳೆ ಮಾತ್ರ ನಾಟ್ ಮಾಡ್ತಾರೆ, ಇವರು 2 ಸಲ ನಾಟ್ ಮಾಡ್ತಿದ್ದಾರೆ, ಅವಾಗ ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಹೌದಾ? ಇದು ಉಳಿದಿರೋ ಮಣಿ ಇರುತ್ತಲ್ಲ ಎಲ್ಲ ಅದರಲ್ಲೇ ಡಿವೈಡ್ ಮಾಡ್ಕೋಬೇಕು. ಇದು 6 ಇಂಚ್ ಅಲ್ವಾ? ಹಾಂ ಅಷ್ಟೇ, ಇದು ಎಷ್ಟಿದೆ ಅಷ್ಟೇ ಬರುತ್ತೆ. ಇಷ್ಟೆಲ್ಲ ಲೆವೆಲ್ ಮಾಡಿಬಿಟ್ಟು ಒಂದ್ಸಲ ಕರೆಕ್ಟಾಗಿ ನೋಡ್ಕೋಬೇಕು, ಎರಡು ಕರೆಕ್ಟಾಗಿದೆ ಅಂತ ನೋಡ್ತಿದ್ದಾರೆ. ಕರೆಕ್ಟಾಗಿದೆ ನೋಡ್ಬಿಟ್ಟು ಆಮೇಲೆ ಕಟ್ಟಬೇಕು, ಆಮೇಲೆ ರೆಡಿ ಆಗುತ್ತೆ ಫುಲ್ ಸಲ. ಇನ್ನೊಂದು ಥರ ಪಟ್ಟಿ ಸರಿ ಆಯ್ತು. ನೋಡಿ ಇನ್ನೊಂದು ಪಟ್ಟಿ ಲಾಸ್ಟಲ್ಲಿ ಅದನ್ನು ಹಾಕ್ಬಿಟ್ಟು ನಾಟ್ ಮಾಡ್ತಿದ್ದಾರೆ. ನಾವು ಯಾವುದೇ ಬೀಡ್ಸ್ ವರ್ಕ್ ಮಾಡುವಾಗಲೂ ಅಷ್ಟೇ ಟೈಟಾಗಿ ಕಟ್ಟಬೇಕಾಗುತ್ತೆ, ಇಲ್ಲದೇ ಇದ್ದರೆ ಬೇಗ ಬಿಚ್ಚೋಗ್ಬಿಡುತ್ತೆ, ತುಂಬ ದಿನ ಇರಲ್ಲ ಸರ. ಇದು ನಾಯ್ಲಾನ್ ದಾರ ಬರುತ್ತೆ, ಗಟ್ಟಿ ದಾರ, ಗಟ್ಟಿಯಾಗಿರುತ್ತೆ. ಒಬ್ರೊಬ್ರು ರೀಲ್ ಯೂಸ್ ಮಾಡ್ತಾರೆ, ರೀಲಲ್ಲಿ ಗಟ್ಟಿ ಇರಲ್ಲ. ಮತ್ತು ಕಲರ್ ದಾರನೂ ಹಾಕ್ತಾರಲ್ಲ, ಕಲರ್ ದಾರನೂ ಗಟ್ಟಿ ಇರಲ್ಲ. ಈ ಥರ ವೈಟ್ ದಾರ, ನಾಯ್ಲಾನ್ ದಾರನೇ ಹಾಕಬೇಕು, ಗಟ್ಟಿಯಾಗಿರುತ್ತೆ. ಲೈಟ್ ಥರ ಈ ಥರದ 2 ರಿಂಗ್ ತೊಗೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಬೇಕು. ಸಿಂಗಲ್ ಹೋಲ್ ಇರೋದು ರಿಂಗ್ ತೊಗೊಂಡಿದ್ದಾರೆ ಅಟ್ಯಾಚ್ ಮಾಡೋದಕ್ಕೆ ಅಂತ. ಅದನ್ನು ಗ್ಯಾಪ್ ಮಾಡ್ತಿದ್ದಾರೆ ಅದರೊಳಗೆ ಸೇರಿಸೋದಕ್ಕೆ.
ಪೆಂಡೆಂಟಲ್ಲಿ ಹೋಲ್ ಇದೆ, ಅದಕ್ಕೆ ಜಾಯಿಂಟ್ ಮಾಡ್ತಿದ್ದಾರೆ. ಕಟ್ಟೆ ಮಾಡಬೇಕಾಗತ್ತೆ. ಒಂದೊಂದು ಡೈರೆಕ್ಟಾಗಿ ಬರುತ್ತೆ, ಹಾಂ ಪೆಂಡೆಂಟ್ ಮೇಲೆ ಡಿಪೆಂಡ್. ಅದು ಪೆಂಡೆಂಟ್ ಒಂದೊಂದು ಈ ಥರ ರಿಂಗ್ ಇರುತ್ತೆ, ಒಂದೊಂದು ಆ ಥರ ರಿಂಗ್ ಇರುತ್ತೆ. ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು. ರಿಂಗ್ ಇತ್ತಲ್ವ ಅದನ್ನ ಹಾಕಿಲ್ಲ, ಅದನ್ನೇ ಒಂದೊಂದು ಆ ಥರ ಪಟ್ಟಿ ಇತ್ತಲ್ವ ಅದನ್ನೇ ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತಿದ್ದಾರೆ. ಸ್ವಲ್ಪ ಕಟ್ ಮಾಡಿಕೊಂಡ್ರು, ಕಟ್ ಮಾಡಿಬಿಟ್ಟು ಪೆಂಡೆಂಟಿಗೆ ಜಾಯಿಂಟ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಈ ಥರ ದಾರ. ಇದೇನು ಹೆಸರು ಇದು? ದಾರನಾ? ಇದು ದಾರ, ಹಿಂದ್ಗಡೆ ಬ್ಯಾಕ್ ಸೈಡ್ ದಾರ. ಹಾಂ. ಇವಾಗ ತುಂಬ ದಾರ ಇರುತ್ತಲ್ವ, ಅದು ಬಿಚ್ಚೋಗ್ಬಿಡುತ್ತೆ. ಯಾವ ಥರ ನೋಡಿ ತಗೋಬೇಕು? ಇವಾಗ ಒಂದೊಂದು ಬಿಚ್ಚೋಗುತ್ತೆ ಅಂದರೆ ಡೈರೆಕ್ಟಾಗಿ ಹಿಂಗೆ ನುಲ್ ಕೊಡ್ತೀವಲ್ಲ, ಹಾಂ ಸುತ್ತ ಕೊಡೋದು, ಆ ಥರ ಪರ್ಮನೆಂಟ್ ಸುತ್ಕೋಬೇಕಾಗತ್ತೆ. ಹಾಂ, ಅದು ಇದಕ್ಕೆ ಇದು ರೆಡಿಮೇಡ್ ದಾರ. ಹಾಂ ಇದು ಡೈರೆಕ್ಟ್ ಹಿಂಗೆ ತಗ್ಲಾಕೊಳ್ಳೋದು. ಓಕೆ. ಒಬ್ರೊಬ್ರು ಫಿಕ್ಸೆಡ್ ಕೇಳ್ತಾರಲ್ಲ, ಹಿಂಗೆ ಕೈಯಿಂದ ಸುತ್ತ ಕೊಡ್ತೀವಿ, ಆ ಥರ. ಫುಲ್ ರೆಡಿ ಆಗಿದೆ ಸರ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಾಗಿದೆ. ಒಬ್ರು ಮೇಡಮ್ ಅವ್ರು ಕೊಟ್ಟಿದ್ದಾರೆ ಆರ್ಡ್ರು, ಅವ್ರದ್ದು ಮಾಡಿಕೊಟ್ಟಿದ್ದೀನಿ. ಒಂದ್ಸಲ ಅವ್ರು ಹಾಕೋತಾರೆ. ಇವಾಗ ಮೇಡಮ್ ಅವ್ರು ಹಾಕೊಳ್ಳಿ. ಆ ಪೆಂಡೆಂಟ್ ತೊಗೊಂಡಿದ್ದ ಮೇಡಮ್ ಇಷ್ಟ ಆಯ್ತಾ ಸರ? ಒಂಚೂರು ಮೇಲೆ ಹಾಕೊಳ್ಳಿ, ಇನ್ನು 1%. ಮೇಡಮ್ ಹೇಳಿ, ಸಾರ ಮಾಡಿದ್ದು ಇಷ್ಟ ಆಯ್ತಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಇದೇ ಫಸ್ಟ್ ಟೈಮ್. ಥ್ಯಾಂಕ್ ಯು. ಓಕೆ. ತುಂಬ ಚೆನ್ನಾಗಿದೆ ಡಿಸೈನು. ನಿಮ್ಮ ಹೆಸರು ಹೇಳಿ. ಡಿಸೈನ್. ನನ್ನ ಹೆಸರು ಕಿರಣ್ ಅಂತ ಮೇಡಮ್. ಇಲ್ಲಿ ರಾಜ ಮಾರ್ಕೆಟಲ್ಲಿ ಸನ್ರೈಸ್ ಅಂಗಡಿ ಇದೆಯಲ್ಲ, ಅದರ ಅಪೋಸಿಟೇ ಕೂತ್ಕೋತೀವಿ. ಬಟ್ ಮಣಿನೂ ನಮ್ಮ ಹತ್ರ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಬೇಕಂದರೆ ರೀಸನೇಬಲ್ ಪ್ರೈಸ್ ಹಾಕ್ಕೊಡ್ತೀವಿ. ಮೇಕಿಂಗ್ ನಮ್ಮ ಹತ್ರ ಮಣಿ ತೊಗೊಂಡ್ರೆ ನಾವು ರೆಡಿನೂ ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀವಿ. ಆ ಥರ ಬೇಕಾದ್ರೆ ಪೆಂಡೆಂಟು ನಮ್ದು ಅಂಗಡಿ ಇದೆ ಮೇಲೆ, ಭವಾನಿ ಫ್ಯಾಷನ್ ಅಂತ, ಅಲ್ಲೂ ರೀಸನೇಬಲ್ ಪ್ರೈಸೇ ಹಾಕ್ಕೊಡ್ತೀವಿ, ನಾವು ರೆಡಿ ಮಾಡ್ಕೊಡ್ತೀವಿ. ಓಕೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 95502589115. ಕಾರ್ತಿಕ್ ಸ್ವಾಮಿ ಅಂತ ನಮ್ಮ ಮಾವ, ಅವ್ರ ನಂಬರ್ ಇದು. ನಾವು ಇಲ್ಲೇ ಕೂತ್ಕೋತೀವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದಾಗೆ. ಓಕೆ ಓಕೆ, ಥ್ಯಾಂಕ್ ಯು.